ಯಾವ ಫ್ಲೇವರ್ ತಂದ್ರಿ? ಮ್ಯಾಂಗೋ. ಹೌದಾ? ಓಕೆ. ಮ್ಯಾಂಗೋ. ಹಾಂ. ಆನ್ ದ ಅದರ್ ಹ್ಯಾಂಡ್ ಇಟ್ ಈಸ್ ಎಕ್ಸ್ಪೆನ್ಸಿವ್ ಆಲ್ಸೋ. 290 rupees. ಹೌದಾ? ಹ್ಞೂ. ಕಾಫಿ ಎಷ್ಟಿಲ್ಲಿ? ಇದು ಕಾಫಿ ಬಂದು 250 ಇದು. ಹ್ಞೂ. ಇದು ಅಂತೆಲ್ಲ ಹಾಕಿದ್ರು. ಹ್ಞೂ. ನೋಡೋಣ. ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಚೆನ್ನಾಗಿದೆಯಾ? ನಾನು ಇದನ್ನೇ ಈ ಕಡೆ ವ್ಯೂ ನೋಡ್ತಿದ್ಯಾ, ಅದನ್ನ ಆ ಕಡೆ ನೋಡೋದಿಲ್ಲ ಅಂತ ಫಸ್ಟ್ ಅನ್ಕೊಂಡೆ. ಮಳೆ ಬಿದ್ದಿದೆ ಇಲ್ಲೆಲ್ಲ ನೋಡ. ಇಂಡಿಯಾದಲ್ಲಿ ನೋಡಿದ್ದಲ್ಲ ಒಂಥರ ಫೋಟೋಸ್ ತಗೊಳ್ಳಿ. ಏನ್ ಸ್ಲೋ. ಇದಂತೂ ಇಟ್ ಇಸ್ ಅಲ್ಲೊಂದಿದೆ. ಏನಾದ್ರು ಶಿವನ್ ಪಾದ ಸೇರ್ಕೊಬಿಡೈತೆ. ಇವೇ ಅನ್ಸುತ್ತೆ ನೆಕ್ಸ್ಟ್ ದೊಡ್ಡದಾಗವು. ಹೌದು. ನೋಡಿದ್ರು ಎಲ್ಲ ಅದ್ರದ್ದೇ ಮರಿಗಳು ಅನ್ಸುತ್ತಿವೆಲ್ಲ. ಹನಿ ಬೀಸ್ ಇಟ್ಟಿದ್ದಾರೆ. ಪಾಟ್ಸ್. ಸ್ವಲ್ಪ ಕುಡಿಯಕ್ ನೀರ್ ನೋಡಿ ಹೆಂಗಿಟ್ಟವ್ರೆ. ಅದು ಮೂವ್ ಆಗ್ತಾ ಇದೆ ನೋಡಿ. ನೀರ್ ಕುಡಿಬೇಕೇನೋ ನೋಡಿ ಪಾಪು, ನೀರ್ ಕುಡಿಯಕ್ಕೆ ಹೆಂಗ್ ಬರ್ತಾ ಇದೆ ಅದು. ಇನ್ನೊಂಚು ಮುಂದಕ್ಕೆ ಪಾಲ. ನೋಡ್ತಾ ಇದೆ ಅಷ್ಟೇ ಅದು. ವಾಪಸ್ ನನ್ನ ಫೋಟೋ ತೆಗೀರಿ ಕ್ರಾಸ್ ಆಗಿ. ಶಾಪಿಂಗ್ ಮಾಡಿದ್ವಿ. 1225 ಅಂದ್ರೆ 2500. ಈ ಬೋರ್ಡ್ ಇದು ತೋರಿಸ್ಬೇಕಿದೆ ನೋಡಿದ್ರು. ಈ ಬೋರ್ಡ್ ಸೂಪರ್ ಆಗಿದೆ ಇದು. ಅದು ಮತ್ತೆ ಒಂದು ಇನ್ನೆರಡು ಗಿಫ್ಟು. ಸೊ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಕೆಫೆನಲ್ಲಿ ಬ್ರೇಕ್ ಆಯಿತು. 7 ಕಲರ್ಡ್ ಅರ್ಥದ್ದು ಆಯಿತು. ಮತ್ತೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ.
ಇಲ್ಲಿಂದ ಸಮುದ್ರ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ. ಇದೇ ಸಮುದ್ರ ಪಾಪ. ನಾನು ಇದ್ರಲ್ಲಿ ನೋಡ್ದೆ, ಫ್ಲೈಟ್ ಅಲ್ಲಿ ಬರ್ತಾ ನೋಡ್ದೆ. ಅದೇ ಕಾಣುತ್ತೆ ಹಿಂಗೆಲ್ಲ ಫ್ಲೈಟ್ ರೂಟ್ ಇದೆ ಅನ್ಸುತ್ತೆ ಇದ್ರ ಮೇಲೆ. ನೀಟಾಗಿ ಅಂದ್ರೆ ನೋಡಿ ಆ ಕಡೆ ಸಮುದ್ರ ಹ್ಮ್ ವೇವ್ಸೇ ಕ್ರಿಯೇಟ್ ಆಗ್ತಾ ಇಲ್ಲ. ಅದೇ ಮೈ ಗಾಡ್ ವಾಟ್ ಎ ವ್ಯೂ. ಮೆಸ್ಮರೈಸಿಂಗ್ ವ್ಯೂ. ಕ್ಯಾಮ್ರಾಗಿಂತ ಬರಿಗಣ್ಣಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ನೀಟಾಗಿ ಅಬ್ಸರ್ವ್ ಮಾಡಿ ಫ್ಲೈಟ್ ಅಲ್ಲಿ ಬರ್ಬೇಕಾದ್ರೆ ಕಾಣುತ್ತೆ ನೀಟಾಗಿದೆ. ಈ ಬ್ಯೂಟಿಗೆ ಸಾಕಾದಾಗ ಕಾಣುತ್ತೆ. ನಾನು ಹೋಗ್ಬೇಕು. ಅದೇ ಇಲ್ಲಿ ನಿಲ್ಸಿದ್ವಲ್ಲ ನಾವು. ಏನ್ ವ್ಯೂ. ಸೊ ಪೆಟ್ರೋಲ್ ಹಾಕ್ಸ್ತಾ ಇದೀವಿ. 500 ರೂಪಾಯಿ. ಇವ್ರು ಇದ್ರಲ್ಲಿ ಹಾಕೊಂಡ್ರೆ 64 ರೂಪಾಯಿ ಇದೆ 1 ಲೀಟರ್ಗೆ. ರಫ್ಲಿ ಒಂದು 9 ಲೀಟರ್ ಅಂತೂ ಬಂದೇ ಬರುತ್ತೆ. ಕಾರ್ಡ್ ಕೊಡ್ತಾ ಇದೀರಾ? ಪರವಾಗಿಲ್ಲ, 64 ರೂಪಾಯಿ ಇವ್ರ ಇದ್ರಲ್ಲಿ. ಅಂದ್ರೆ ಇಲ್ಲಿ ಅರ್ನ್ ಮಾಡೋರ್ಗೆ ಅದು ಕಮ್ಮಿನೇ, ಅಂದ್ರೆ ಅವ್ರಿಗೆ ಜಾಸ್ತಿ ಅನ್ಸುತ್ತೋ ಇಲ್ವೋ ಗೊತ್ತಿಲ್ಲ. ನಮ್ಮಿದು 64 ರೂಪಾಯಿ. ನಾನು ಕಾಲೇಜಲ್ಲಿ ಹೋಗ್ಬೇಕಾದ್ರೆ 45 ರೂಪಾಯಿ ಇತ್ತು. ಸ್ಕೂಟಿ ಒಳಗಡೆ ಹಾಕ್ಸ್ಕೊಂಡು ಹೋಗ್ತಾ ಇದ್ದೆ. 7.25 ಲೀಟ್ರ್ ಬಂದಿದೆ. ನಾನು ಅನ್ಕೊಂಡೆ ಒಂದು 8-9 ಕಿಲೋಮೀಟರ್ ಅಲ್ಲ, 7.25 ಅಂದ್ರೆ ಆಲ್ಮೋಸ್ಟ್ 8. ನಾನು ಗೆಸ್ ಮಾಡಿದ್ 9 ಆಕ್ಚುಲಿ. ಲೈಟ್ಗೆಲ್ಲ ತುಂಬಾ ಓಡಾಡಿದೀನಿ ನಿನ್ನೆ ಮೊನ್ನೆನಿಲ್ಲ, ನಿನ್ನೆನೆ. ವಿತೌಟ್ ಮ್ಯಾಪ್ ವಿ ವಿಲ್ ಎಕ್ಸ್ಪ್ಲೋರ್. ನೀವು ಒಂದು ಕಾರ್ ಬೀಳ್ಸ್ಕೊಂಡ್ಬಿಟ್ಟವನೆ. ಆ ಕಡೆಯಿಂದ ಬರ್ತಾ ಸ್ವಲ್ಪ ಸ್ಲೋ ಮೂವಿಂಗ್ ಆಗಿದೆ, ಅದಕ್ಕೋಸ್ಕರನೇ. ಎಲ್ಲಿ ಬಂದು ಕಾರ್ ಪಾರ್ಕ್ ಮಾಡ್ಕೊಂಡಿದೀವಿ ನೋಡಿ. ನೋಡಿ ಇಲ್ಲಿ ಗಣಪತಿ ಎಲ್ಲ ಹೆಂಗೆ ಇಟ್ಕೊಂಡವ್ರೆ. ಗಣಪತಿ, ಹನುಮಂತ. ಹಿಂದೂಗಳ ಮನೆ ಪುಟಾಣಿ ಗುಡಿ ತರ ಹೆಂಗ್ ಮಾಡ್ಕೊಂಡವ್ರೆ. ಏನಾದ್ವಿ ನೋಡಿ, ಬೆಟ್ಟ ಗುಡ್ಡಗಳು ಎಷ್ಟು ಸಕಾಲಾಗಿದೆ. ಆ ಬೆಟ್ಟ ಗುಡ್ಡಗಳನ್ನ ಬೆಳಿಗ್ಗೆ ಇವ್ರು ಎದ್ದು ಇಲ್ಲಿ ವ್ಯೂ ನೋಡ್ತಾರಲ್ಲ ಹೆಂಗಿರುತ್ತೆ. ಇಲ್ಲೆಲ್ಲ ಮನೆಗಳು ಮಾಡ್ಕೊಂಡಿದ್ದಾರೆ, ಇವರೆಲ್ಲ ಲೋಕಲ್ಸ್. ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅನ್ನೋದೇ ನನ್ಗೆ ಆಶ್ಚರ್ಯ. ಹೌದು, ನಮ್ಮಲ್ಲಿ ಅಷ್ಟು ಜನಸಂಖ್ಯೆ ಇದ್ದು, ಅಷ್ಟು ಕೆಲಸ ಮಾಡೋರು ಇದ್ದು, ನೀಟ್ನೆಸ್ ಇಲ್ವಲ್ಲ ಅಂತ ಬೇಜಾರು. ನಮ್ಮಲ್ಲಿ ಜನ ಆಕ್ಚುಲಿ ಬೇರೆ ದೇಶದವ್ರಿಗಿಂತ ತುಂಬಾ ಕಷ್ಟ ಪಡ್ತಾರ ಪಾಪ. ತುಂಬಾ ಕಷ್ಟ ಜೀವಿಗಳೇ ನಮ್ಮವರೆಲ್ಲ. ಆದ್ರೆ ಅವ್ರಿಗೆ ಸರಿಯಾಗಿ ಸೌಲಭ್ಯಗಳು ಕೊಡ್ಬೇಕಾಗಿರೋದು ಗೌರ್ಮೆಂಟ್ ಕರ್ತವ್ಯ. ನಾವು ನೋಡ್ದಾಗೆಲ್ಲ ಅನ್ಸುತ್ತೆ ನಾವು ಎಷ್ಟು ಕಷ್ಟ ಪಡ್ತೀವಿ ಅಂತ ಅನ್ಸಲ್ವಾ ಇಂಡಿಯಾದಲ್ಲಿ. ಹಗ್ಲು ರಾತ್ರಿ ಅಂತ ನೋಡಿದ್ರೆ ತುಂಬಾ ಕಷ್ಟಪಟ್ಟು ದುಡಿತಾ ಇದೀವಿ. ಫ್ಯಾಮಿಲಿ ಟೈಮ್ ಅನ್ನೋದೇ ಇಲ್ಲ ಅಲ್ಲಿ. ಅಷ್ಟು ಒದ್ದಾಡ್ಕೊಂಡು ಎಷ್ಟು ಜನ ಹಾಲಿಡೇಸ್ ದಿನಾನು ಕೆಲಸ ಮಾಡ್ತಾರೆ. ಇಲ್ಲೆಲ್ಲ ನೋಡಿ ವೀಕೆಂಡ್ ಅಂದ್ರೆ ಫುಲ್ ಕ್ಲೋಸ್, ನೋ ಸರ್ವಿಸಸ್. ಡಿಫ್ರೆನ್ಸ್ ಇದೆ, ಒಂದೊಂದು ದೇಶದಿಂದ ದೇಶಕ್ಕೆ ವ್ಯತ್ಯಾಸಗಳಿದೆ. ಇದು ಯಾವ ಪ್ಲೇಸ್ ಅಂತಾನೆ ಗೊತ್ತಿಲ್ಲ. ಖಂಡಿತವಾಗ್ಲೂ ಆಗುತ್ತೆ, ಬನ್ನಿ. ವೆಲ್ಕಮ್ ಟು PL ಬೀಚ್ ಅಥಾರಿಟಿ, PG Le Morne. ಇದು ಯಾವ ಪ್ಲೇಸ್ ಅಂತಾನೆ ಗೊತ್ತಿಲ್ಲದೆ ಸುಮ್ನೆ ಮ್ಯಾಪ್ ಇಲ್ದೆ ಡೈರೆಕ್ಟ್ ಆಗಿ ಬಂದ್ವಿ. ಹಿಂಗೆ ಡೈರೆಕ್ಟ್ ಆಗಿ ಈ ತರ ವಿತೌಟ್ ಮ್ಯಾಪ್ ಬಂದಿದ್ ನಾವು. ಇಲ್ಲಿ ನೋಡಿದ್ರೆ ಗೊತ್ತಿಲ್ದೇನೋ ಒಳ್ಳೆ ಪ್ಲೇಸಿಗೆ ಬಂದ್ಬಿಟ್ಟಿದೀವಿ. ಈಗ ಏನ್ ಮಾಡ್ಬೇಕಂದ್ರೆ ಹೊರಗಡೆ ಹೋಗಿ ಫುಲ್ ಎಂಜಾಯ್ ಮಾಡ್ಕೊಂಡು ಬರ್ಬೇಕು. ಈ ಕಲರ್ಗೋಸ್ಕರ ನೋಡ್ಕೊಂಡ್ ಬಂದಿದ್ದೀರ. ಅದಕ್ಕೆ ಹೇಳೋದು, ಗೋ ಅಂಡ್ ಎಕ್ಸ್ಪ್ಲೋರ್ ದಿ ಅನ್ನೋನ್. ಎಕ್ಸ್ಪ್ಲೋರೇಷನ್ ಮಾಡ್ಬೇಕು. ಹಿಂಗೆ ನಿಂತ್ಕೊಳ್ಳಿ, ಒಳ್ಳೆ ಕಡೆ ನಿಂತಿದ್ದೀರಾ. ಬನ್ನಿ ಈ ಕಡೆ. ನೀನ್ ನಿಂತ್ಕೋ ಫಸ್ಟ್.
ನಂದು ಲೈಕ್ ಕ್ಯಾಂಡಿಡೇಟ್ ತರ ತೆಗೀರಿ, ನಂಗೇನು ಬೋಸ್ ಕೊಡೋಕೆ ಇಷ್ಟ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಮೌಂಟೇನ್ಸ್. ಅಲ್ಲಿ ಬೆಟ್ಟ ಕಾಣ್ತಲ್ಲ, ಈ ಕಡೆ ಬರ್ಬೇಕು ಸ್ವಲ್ಪ. ನಾನು ನಿಜವಾಗ್ಲೂ ಯಾವುದೋ ಬೇರೆನೇ ಕಂಟ್ರಿಗೆ ಬಂದಂಗಿದೆಯಲ್ಲ ಬಾಬು. ಇಷ್ಟೊತ್ತು ಇದ್ದಿದ್ದು ವೈಬೇ ಬೇರೆ ಇತ್ತಲ್ಲ ಬಾಬು, ಇವಾಗಲೇ ಒಂಥರ ಇದೆಯಲ್ಲ ಬಾಬು. ಅಲ್ಲ ಇಲ್ಲಿ ವಿಂಡ್ ನೋಡಿ ಎಷ್ಟು ಸಖತ್ತಾಗಿದೆ, ಗಾಳಿ ಎಷ್ಟು ಚೆನ್ನಾಗಿ ಬೀಸ್ತಾ ಇದೆ ಅಲ್ವಾ. ಅಲ್ಲಿ ಏನೇನೋ ಇದು ಸ್ಪೋರ್ಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಹಾ, ಎಲ್ಲ ಜನ ಬಿಟ್ಕೊಂಡು ಬಾಬು ಏನು ಬಾಬು ಇಷ್ಟು ಬ್ಯೂಟಿಫುಲ್ ಆಗಿದೆ. ಏನೋ ತಗೊಂಡ್ ತಿನ್ನೋಣ ಬಾ ನೋಡೋಣ. ನಂಗೆ ಗೊಂಬೆನೋ ನಿಂತಿರೋದಯ್ಯಪ್ಪ, ಅಲ್ಲಾಡ್ದಂಗೆ ಹೆಂಗೆ ನಿಂತವ ನೋಡಿ. ಬ್ಲೂ ಕಲರ್ ಓಷನ್ ಸಕ್ಕದಾಗಿದೆ. ಉಪ್ಪು ಏನಿದೆ? ಏನ್ ನೋಡಿದ್ರಿ ನೀವು? ಹಾಯ್ Babu, rice, fish rice. Only chicken and egg. Give me an egg, only egg, no chicken. No chicken. Huh. One noodle rice. Rice. One rice. Veggie, okay. Vegetable. Veg and egg. And one this one chicken. One for you. One rice. One One rice rice. with chicken egg. Yes. Drink ಏನಾರು ಬೇಕಾ? Drink. Cold drinks. Yeah, you have this fused tea? Yeah. I give one fused tea. One tea for you, ma'am. No, one is enough. ನಿಂಗೆ ಬೇರೆ ಬೇಕಾ ಡ್ರಿಂಕ್? ಇಲ್ಲ ಬೇಡ, one is enough. Okay. One rice with veggie and egg. One rice with chicken, egg, Yeah, veggie, yeah. and 150. Yeah. 650. ನೋಡಿ ಇಲ್ಲಿ ಯಾವುದೇ ರೀತಿ ಎಂಟ್ರಿ ಫೀಸ್ ಇಲ್ಲ, ಏನಿಲ್ಲ. ಇದು ಯಾವ ಪ್ಲೇಸ್ ಅಂತ ನಮಗೆ ಗೊತ್ತೂ ಇಲ್ಲ. ಸುಮ್ಮನೆ ಕಾರಲ್ಲಿ ಇಷ್ಟ ಬಂದಂಗೆ ಒಂದು ಡ್ರೈವ್ ಹೋಗೋಣ ಅಂತ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾವು ಅಷ್ಟೇ. ಜನ ಇಲ್ಲಿ ಫ್ಯಾಮಿಲೀಸು ಪಿಕ್ನಿಕ್ ಥರ ಬಂದು ಕುತ್ಕೊಂಡು ಟೈಮ್ ಪಾಸ್ ಮಾಡೋದು ಜಾಸ್ತಿ. ನೋಡಿ ಎಲ್ಲ ಹೆಂಗೆ ಕೂತಿದ್ದಾರೆ. ಬೀಚ್ ನೋಡಿ ಹೆಂಗಿದೆ. ಇರೋದೊಂದು ಜೀವನ, ಎಂಜಾಯ್ ಮಾಡಿಬಿಡ್ರಿ. ನೆಕ್ಸ್ಟ್ ಜನ್ಮ ಇದೆಯೋ ಇಲ್ವೋ ನಮ್ಗೇನಾದರೂ ಗ್ಯಾರಂಟಿ ಇದೆಯಾ? ಎಲ್ಲ ಉಳಿಸಿ ಇದು ಮಾಡ್ಕೋಬೇಡಿ. ಎಷ್ಟು ಬೇಕಷ್ಟು ಉಳಿಸ್ಕೊಳ್ಳಿ, ಎಷ್ಟು ಬೇಕಷ್ಟು ಮಜಾ ಮಾಡಿ. ಹೆಂಗಿದೆ ಬೀಚು. ಬರ್ತಾ ಇದ್ದಾರೆ ಇಲ್ಲಿಗೆ. ನಾನು ಯಾವಾಗಲೂ ಪ್ಲೇಸ್ ಅಂಟ್ ಮಾಡೋದು ಜಾಸ್ತಿ. ಇಲ್ಲೆಲ್ಲ ರೆಸ್ಟ್ ರೂಮ್ ಫೆಸಿಲಿಟೀಸ್ ಎಲ್ಲ ಇದೆ. ಸೊ ಇದು ಚಿಕನ್ ಫ್ರೈಡ್ ರೈಸ್ ತಾನೆ? ಚಿಕನ್ ರೈಸ್. ನಂದು ಎಗ್ ಇರುತ್ತೆ, ಚಿಕನ್ ಒಂದಿರಲ್ಲ ಅಷ್ಟೇ. ಯಾರೋ ಬೆಂಗಾಲಿ ಪರ್ಸನ್ ಅವ್ರು ಆ್ಯಕ್ಚುಲಿ ಮಾಡಿಕೊಟ್ಟಿರೋದು. ತಿಂದು ನೋಡಿ ಪಾಪ ಹೇಗಿದೆ ಅಂತ. ತುಂಬ ಗಾಳಿ ಇದೆ ಅಲ್ಲ? ಚೆನ್ನಾಗಿದೆಯಾ?
ನಾವು ಏನು ಗೊತ್ತಿಲ್ಲದೆ ಇಲ್ಲಿ ಬಂದು ಎಷ್ಟು ಒಳ್ಳೆ ಕೆಲಸ ಮಾಡಿದ್ವಿ ಅಂದರೆ, ಕೆಲವರು ಈ ಪ್ಲೇಸ್ಗೆ ಬಂದಿರ್ತಾರಲ್ವೋ ಗೊತ್ತಿಲ್ಲ, ಅಥವಾ ಗೂಗಲಲ್ಲಿ ಇರುತ್ತೆ ನನ್ನ ಪ್ರಕಾರ, ಫೇಮಸ್ ಪ್ಲೇಸೇ. ಬಟ್ ಸಮ್ಟೈಮ್ಸ್ ನಾನು ಹೇಳೋದೇನೆಂದರೆ, ಏನು ಪ್ಲ್ಯಾನ್ ಮಾಡ್ಕೋಬೇಡಿ, ಸುಮ್ಮನೆ ಹೋಗ್ತಾ ಇರಿ. ಆವಾಗ ನಿಮ್ಗೆ ಒಂಥರ ಸರ್ಪ್ರೈಸ್ ಅನಿಸುತ್ತೆ. ಏನೋ ಒಂದು ಚೆನ್ನಾಗಿರೋದು ಸಿಕ್ಕಿದಾಗ ತುಂಬ ಸರ್ಪ್ರೈಸ್. ಆ ಮೌಂಟೇನ್ ಇಷ್ಟ ಆಯಿತು, ಎದುರುಗಡೆನೇ ಈ ಬೀಚ್ ಇಷ್ಟ ಆಯಿತು. ಆರಾಮಾಗಿ ಒಳ್ಳೆ ಊಟ ಮಾಡಿದ್ವಿ. ನಾನು ಎಗ್ ಫ್ರೈಡ್ ರೈಸ್ ತಿಂದೆ, ಅವ್ರು ಚಿಕನ್ ಫ್ರೈಡ್ ರೈಸ್ ತಿಂದರು. ಫಿಶ್ ಕೇಳಿದೆ, ಫಿಶ್ ಸೂಪರ್ ಆಗಿದೆ. ಗಾಳಿ ಜೋರಾಗಿ ಬೀಸ್ತಾ ಇದೆ. ಬಿಸಿ ಅನ್ನೋದೇ ಇಲ್ಲ, ಹೀಟ್ ಅನ್ನೋದೇ ಇಲ್ಲ ಪ್ಲೇಸಲ್ಲಿ. ಸೊ ಇದು ಇನ್ನೊಂದು ಸ್ಪಾಟು. ಅಲ್ಲಿ ಈ ಥರದ್ದು 2ನೇ ಸ್ಪಾಟ್ ನೋಡಿದ್ವಿ, ಅಲ್ಲಿ ನಾನು ಕವರ್ ಮಾಡಲಿಲ್ಲ ಅಷ್ಟೇ. ಇಲ್ಲಿ ಇನ್ನೊಂದು ಸ್ಪಾಟ್ ಇದೆ, ಇಲ್ಲಿ ಜನ ಸ್ವಲ್ಪ ಕಮ್ಮಿ ಇದ್ದಾರೆ. ರೈಟ್ ಸೈಡಲ್ಲಿ ತುಂಬ ಪ್ರೈವೇಟ್ ಪ್ರಾಪರ್ಟೀಸ್ ಎಲ್ಲ ಇದೆ, ಒಳ್ಳೊಳ್ಳೆ 5 ಸ್ಟಾರ್ ರೆಸಾರ್ಟ್ಸ್ ಎಲ್ಲ ಇದೆ. ಸರಿ ಏನಿದೆ ಪಪ್ಪು, ಸಖತ್ ಸರಿನಾಗಿದೆ. ನಿಲ್ಸ್ಬಿಟ್ಟು ಹೋಗೋಣ, ಅಲ್ಲೋಗಿ ನಿಂತ್ಕೊಳ್ಳೋದು. ಸಿ ಲೈನ್ಸ್ ಎಷ್ಟು ಚೆನ್ನಾಗಿದೆ ನೋಡಿ. ಲೀವ್ ನೋ ಟ್ರೇಸ್, ಓನ್ಲಿ ಯುವರ್ ಫುಟ್ ಪ್ರಿಂಟ್ಸ್. ಗ್ರಾಸ್ ಇಸ್ ಮೋರ್ ಗ್ರೀನರ್ ದ್ಯಾನ್ ಇಟ್ ಅಪಿಯರ್ಸ್ ಅಂತಾರಲ್ಲ, ಇವತ್ತು ನಿಮ್ಮ ಟೀ ಶರ್ಟ್ ಹಂಗೆ ಇದೆ.